ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸತತವಾಗಿ ಸುರಿದಿರತಕ್ಕಂಥ ಮಳೆಯಿಂದಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ಜಮೀನುಗಳಿಗೆ ನೀರು ನುಗ್ಗುವುದರ ಮುಖಾಂತರ ಭಾಳಷ್ಟು ಬೆಳೆ ಹಾನಿಯಾದಂಥ ಘಟನೆ ಬಾಗಲಕೋಟೆ ಜಿಲ್ಲೆಯ ಸಾಕಷ್ಟು ತಾಲೂಕುಗಳಾಗಿರ್ಬೋದು, ಗ್ರಾಮಗಳಲ್ಲಿ ಕೂಡ ಒಂದು ಕೃಷ್ಣಾ ನದಿಯಾಗಿರ್ಬೋದು, ಘಟಪ್ರಭಾ ಆಗಿರ್ಬೋದು ಮತ್ತು ಮಲಪ್ರಭಾ ಮೂರೂ ನದಿಗಳು ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಹಾದು ಹೋಗೋದರಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾನಿಯಾದಂಥ ಘಟನೆ ನಡೆದಿದೆ. ಈ ನೆಲೆಯಲ್ಲಿ ಈಗಾಗಲೇ ಏನು ಘಟಪ್ರಭಾ ನದಿಯಲ್ಲಿರ್ತಕ್ಕಂಥ ಸಾಕಷ್ಟು ಜಮೀನುಗಳ ಕಬ್ಬು ಮತ್ತು ತೊಗರೆ ಮತ್ತು ಗೋವಿನ ಜೋಳ ಇತ್ಯಾದಿ ಸಾಕಷ್ಟು ತೋಟಗಾರಿಕೆ ಬೆಳೆ ಆಗಿರ್ಬೋದು ಮತ್ತು ಏನು ಕೃಷಿ ಭೂಮಿ ಆಗಿರ್ಬೋದು ಎಲ್ಲವೂ ಕೂಡ ಸೇರಿ 10,075 ಹೆಕ್ಟೇರ್ನಷ್ಟು ಭೂಮಿ ಏನು ಬೆಳೆಯಿಂದ ಹಾನಿಯಾದಂಥ ಘಟನೆ ನಡೆದಿದ್ದು, ಈಗಾಗಲೇ ಏನು ಜಂಟಿಯಾಗಿ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಜಂಟಿಯಾಗಿ ಒಂದು ಸರ್ವೆ ಕೂಡ ಮಾಡ್ತಾ ಇದ್ದಾರೆ. ಯಾವ ರೀತಿ ಹಾಳಾಗಿದೆ, ಜೊತೆಗೆ ಎಷ್ಟು ಹಾಳಾಗಿದೆ ಅನ್ನೋದನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಸರ್ವೆ ಮಾಡುವಂಥ ಕೆಲಸ ನಡೆದಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸತತವಾಗಿ ಸುರಿದಿರತಕ್ಕಂಥ ಮಳೆಯಿಂದಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ಜಮೀನುಗಳಿಗೆ ನೀರು ನುಗ್ಗುವುದರ ಮುಖಾಂತರ ಭಾಳಷ್ಟು ಬೆಳೆ ಹಾನಿಯಾದಂಥ ಘಟನೆ ಬಾಗಲಕೋಟೆ ಜಿಲ್ಲೆಯ ಸಾಕಷ್ಟು ತಾಲೂಕುಗಳಾಗಿರ್ಬೋದು, ಗ್ರಾಮಗಳಲ್ಲಿ ಕೂಡ ಒಂದು ಕೃಷ್ಣಾ ನದಿಯಾಗಿರ್ಬೋದು, ಘಟಪ್ರಭಾ ಆಗಿರ್ಬೋದು ಮತ್ತು ಮಲಪ್ರಭಾ ಮೂರೂ ನದಿಗಳು ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಹಾದು ಹೋಗೋದರಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾನಿಯಾದಂಥ ಘಟನೆ ನಡೆದಿದೆ. ಈ ನೆಲೆಯಲ್ಲಿ ಈಗಾಗಲೇ ಏನು ಘಟಪ್ರಭಾ ನದಿಯಲ್ಲಿರ್ತಕ್ಕಂಥ ಸಾಕಷ್ಟು ಜಮೀನುಗಳ ಕಬ್ಬು ಮತ್ತು ತೊಗರೆ ಮತ್ತು ಗೋವಿನ ಜೋಳ ಇತ್ಯಾದಿ ಸಾಕಷ್ಟು ತೋಟಗಾರಿಕೆ ಬೆಳೆ ಆಗಿರ್ಬೋದು ಮತ್ತು ಏನು ಕೃಷಿ ಭೂಮಿ ಆಗಿರ್ಬೋದು ಎಲ್ಲವೂ ಕೂಡ ಸೇರಿ 10,075 ಹೆಕ್ಟೇರ್ನಷ್ಟು ಭೂಮಿ ಏನು ಬೆಳೆಯಿಂದ ಹಾನಿಯಾದಂಥ ಘಟನೆ ನಡೆದಿದ್ದು, ಈಗಾಗಲೇ ಏನು ಜಂಟಿಯಾಗಿ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಜಂಟಿಯಾಗಿ ಒಂದು ಸರ್ವೆ ಕೂಡ ಮಾಡ್ತಾ ಇದ್ದಾರೆ. ಯಾವ ರೀತಿ ಹಾಳಾಗಿದೆ, ಜೊತೆಗೆ ಎಷ್ಟು ಹಾಳಾಗಿದೆ ಅನ್ನೋದನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಸರ್ವೆ ಮಾಡುವಂಥ ಕೆಲಸ ನಡೆದಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸತತವಾಗಿ ಸುರಿದಿರತಕ್ಕಂಥ ಮಳೆಯಿಂದಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ಜಮೀನುಗಳಿಗೆ ನೀರು ನುಗ್ಗುವುದರ ಮುಖಾಂತರ ಭಾಳಷ್ಟು ಬೆಳೆ ಹಾನಿಯಾದಂಥ ಘಟನೆ ಬಾಗಲಕೋಟೆ ಜಿಲ್ಲೆಯ ಸಾಕಷ್ಟು ತಾಲೂಕುಗಳಾಗಿರ್ಬೋದು, ಗ್ರಾಮಗಳಲ್ಲಿ ಕೂಡ ಒಂದು ಕೃಷ್ಣಾ ನದಿಯಾಗಿರ್ಬೋದು, ಘಟಪ್ರಭಾ ಆಗಿರ್ಬೋದು ಮತ್ತು ಮಲಪ್ರಭಾ ಮೂರೂ ನದಿಗಳು ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಹಾದು ಹೋಗೋದರಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾನಿಯಾದಂಥ ಘಟನೆ ನಡೆದಿದೆ. ಈ ನೆಲೆಯಲ್ಲಿ ಈಗಾಗಲೇ ಏನು ಘಟಪ್ರಭಾ ನದಿಯಲ್ಲಿರ್ತಕ್ಕಂಥ ಸಾಕಷ್ಟು ಜಮೀನುಗಳ ಕಬ್ಬು ಮತ್ತು ತೊಗರೆ ಮತ್ತು ಗೋವಿನ ಜೋಳ ಇತ್ಯಾದಿ ಸಾಕಷ್ಟು ತೋಟಗಾರಿಕೆ ಬೆಳೆ ಆಗಿರ್ಬೋದು ಮತ್ತು ಏನು ಕೃಷಿ ಭೂಮಿ ಆಗಿರ್ಬೋದು ಎಲ್ಲವೂ ಕೂಡ ಸೇರಿ 10,075 ಹೆಕ್ಟೇರ್ನಷ್ಟು ಭೂಮಿ ಏನು ಬೆಳೆಯಿಂದ ಹಾನಿಯಾದಂಥ ಘಟನೆ ನಡೆದಿದ್ದು, ಈಗಾಗಲೇ ಏನು ಜಂಟಿಯಾಗಿ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಜಂಟಿಯಾಗಿ ಒಂದು ಸರ್ವೆ ಕೂಡ ಮಾಡ್ತಾ ಇದ್ದಾರೆ. ಯಾವ ರೀತಿ ಹಾಳಾಗಿದೆ, ಜೊತೆಗೆ ಎಷ್ಟು ಹಾಳಾಗಿದೆ ಅನ್ನೋದನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಸರ್ವೆ ಮಾಡುವಂಥ ಕೆಲಸ ನಡೆದಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸತತವಾಗಿ ಸುರಿದಿರತಕ್ಕಂಥ ಮಳೆಯಿಂದಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ಜಮೀನುಗಳಿಗೆ ನೀರು ನುಗ್ಗುವುದರ ಮುಖಾಂತರ ಭಾಳಷ್ಟು ಬೆಳೆ ಹಾನಿಯಾದಂಥ ಘಟನೆ ಬಾಗಲಕೋಟೆ ಜಿಲ್ಲೆಯ ಸಾಕಷ್ಟು ತಾಲೂಕುಗಳಾಗಿರ್ಬೋದು, ಗ್ರಾಮಗಳಲ್ಲಿ ಕೂಡ ಒಂದು ಕೃಷ್ಣಾ ನದಿಯಾಗಿರ್ಬೋದು, ಘಟಪ್ರಭಾ ಆಗಿರ್ಬೋದು ಮತ್ತು ಮಲಪ್ರಭಾ ಮೂರೂ ನದಿಗಳು ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಹಾದು ಹೋಗೋದರಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾನಿಯಾದಂಥ ಘಟನೆ ನಡೆದಿದೆ. ಈ ನೆಲೆಯಲ್ಲಿ ಈಗಾಗಲೇ ಏನು ಘಟಪ್ರಭಾ ನದಿಯಲ್ಲಿರ್ತಕ್ಕಂಥ ಸಾಕಷ್ಟು ಜಮೀನುಗಳ ಕಬ್ಬು ಮತ್ತು ತೊಗರೆ ಮತ್ತು ಗೋವಿನ ಜೋಳ ಇತ್ಯಾದಿ ಸಾಕಷ್ಟು ತೋಟಗಾರಿಕೆ ಬೆಳೆ ಆಗಿರ್ಬೋದು ಮತ್ತು ಏನು ಕೃಷಿ ಭೂಮಿ ಆಗಿರ್ಬೋದು ಎಲ್ಲವೂ ಕೂಡ ಸೇರಿ 10,075 ಹೆಕ್ಟೇರ್ನಷ್ಟು ಭೂಮಿ ಏನು ಬೆಳೆಯಿಂದ ಹಾನಿಯಾದಂಥ ಘಟನೆ ನಡೆದಿದ್ದು, ಈಗಾಗಲೇ ಏನು ಜಂಟಿಯಾಗಿ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಜಂಟಿಯಾಗಿ ಒಂದು ಸರ್ವೆ ಕೂಡ ಮಾಡ್ತಾ ಇದ್ದಾರೆ. ಯಾವ ರೀತಿ ಹಾಳಾಗಿದೆ, ಜೊತೆಗೆ ಎಷ್ಟು ಹಾಳಾಗಿದೆ ಅನ್ನೋದನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಸರ್ವೆ ಮಾಡುವಂಥ ಕೆಲಸ ನಡೆದಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸತತವಾಗಿ ಸುರಿದಿರತಕ್ಕಂಥ ಮಳೆಯಿಂದಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ಜಮೀನುಗಳಿಗೆ ನೀರು ನುಗ್ಗುವುದರ ಮುಖಾಂತರ ಭಾಳಷ್ಟು ಬೆಳೆ ಹಾನಿಯಾದಂಥ ಘಟನೆ ಬಾಗಲಕೋಟೆ ಜಿಲ್ಲೆಯ ಸಾಕಷ್ಟು ತಾಲೂಕುಗಳಾಗಿರ್ಬೋದು, ಗ್ರಾಮಗಳಲ್ಲಿ ಕೂಡ ಒಂದು ಕೃಷ್ಣಾ ನದಿಯಾಗಿರ್ಬೋದು, ಘಟಪ್ರಭಾ ಆಗಿರ್ಬೋದು ಮತ್ತು ಮಲಪ್ರಭಾ ಮೂರೂ ನದಿಗಳು ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಹಾದು ಹೋಗೋದರಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾನಿಯಾದಂಥ ಘಟನೆ ನಡೆದಿದೆ.
ಈ ನೆಲೆಯಲ್ಲಿ ಈಗಾಗಲೇ ಏನು ಘಟಪ್ರಭಾ ನದಿಯಲ್ಲಿರ್ತಕ್ಕಂಥ ಸಾಕಷ್ಟು ಜಮೀನುಗಳ ಕಬ್ಬು ಮತ್ತು ತೊಗರೆ ಮತ್ತು ಗೋವಿನ ಜೋಳ ಇತ್ಯಾದಿ ಸಾಕಷ್ಟು ತೋಟಗಾರಿಕೆ ಬೆಳೆ ಆಗಿರ್ಬೋದು ಮತ್ತು ಏನು ಕೃಷಿ ಭೂಮಿ ಆಗಿರ್ಬೋದು ಎಲ್ಲವೂ ಕೂಡ ಸೇರಿ 10,075 ಹೆಕ್ಟೇರ್ನಷ್ಟು ಭೂಮಿ ಏನು ಬೆಳೆಯಿಂದ ಹಾನಿಯಾದಂಥ ಘಟನೆ ನಡೆದಿದ್ದು, ಈಗಾಗಲೇ ಏನು ಜಂಟಿಯಾಗಿ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಜಂಟಿಯಾಗಿ ಒಂದು ಸರ್ವೆ ಕೂಡ ಮಾಡ್ತಾ ಇದ್ದಾರೆ. ಯಾವ ರೀತಿ ಹಾಳಾಗಿದೆ, ಜೊತೆಗೆ ಎಷ್ಟು ಹಾಳಾಗಿದೆ ಅನ್ನೋದನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಸರ್ವೆ ಮಾಡುವಂಥ ಕೆಲಸ ನಡೆದಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸತತವಾಗಿ ಸುರಿದಿರ್ತಕ್ಕಂಥ ಮಳೆಯಿಂದಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ಜಮೀನುಗಳಿಗೆ ನೀರು ನುಗ್ಗುವುದರ ಮುಖಾಂತರ ಭಾಳಷ್ಟು ಬೆಳೆ ಹಾನಿಯಾದಂಥ ಘಟನೆ ಬಾಗಲಕೋಟೆ ಜಿಲ್ಲೆಯ ಸಾಕಷ್ಟು ತಾಲೂಕುಗಳಾಗಿರ್ಬೋದು, ಗ್ರಾಮಗಳಲ್ಲಿ ಕೂಡ ಒಂದು ಕೃಷ್ಣಾ ನದಿ ಆಗಿರ್ಬೋದು, ಘಟಪ್ರಭಾ ಆಗಿರ್ಬೋದು ಮತ್ತು ಮಲಪ್ರಭಾ ಮೂರೂ ನದಿಗಳು ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಹಾದು ಹೋಗೋದರಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾನಿಯಾದಂಥ ಘಟನೆ ನಡೆದಿದೆ. ಈ ನೆಲೆಯಲ್ಲಿ ಈಗಾಗಲೇ ಏನು ಘಟಪ್ರಭಾ ನದಿಯಲ್ಲಿರ್ತಕ್ಕಂಥ ಸಾಕಷ್ಟು ಜಮೀನುಗಳ ಕಬ್ಬು ಮತ್ತು ತೊಗರೆ ಮತ್ತು ಗೋವಿನ ಜೋಳ ಇತ್ಯಾದಿ ಸಾಕಷ್ಟು ತೋಟಗಾರಿಕೆ ಬೆಳೆ ಆಗಿರ್ಬೋದು ಮತ್ತು ಏನು ಕೃಷಿ ಭೂಮಿ ಆಗಿರ್ಬೋದು ಎಲ್ಲವೂ ಕೂಡ ಸೇರಿ 10,075 ಹೆಕ್ಟೇರ್ನಷ್ಟು ಭೂಮಿ ಏನು ಬೆಳೆಯಿಂದ ಹಾನಿಯಾದಂಥ ಘಟನೆ ನಡೆದಿದ್ದು, ಈಗಾಗಲೇ ಏನು ಜಂಟಿಯಾಗಿ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಜಂಟಿಯಾಗಿ ಒಂದು ಸರ್ವೆ ಕೂಡ ಮಾಡ್ತಾ ಇದ್ದಾರೆ. ಯಾವ ರೀತಿ ಹಾಳಾಗಿದೆ, ಜೊತೆಗೆ ಎಷ್ಟು ಹಾಳಾಗಿದೆ ಅನ್ನೋದನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಸರ್ವೆ ಮಾಡುವಂಥ ಕೆಲಸ ನಡೆದಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸತತವಾಗಿ ಸುರಿದಿರ್ತಕ್ಕಂಥ ಮಳೆಯಿಂದಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ಜಮೀನುಗಳಿಗೆ ನೀರು ನುಗ್ಗುವುದರ ಮುಖಾಂತರ ಭಾಳಷ್ಟು ಬೆಳೆ ಹಾನಿಯಾದಂಥ ಘಟನೆ ಬಾಗಲಕೋಟೆ ಜಿಲ್ಲೆಯ ಸಾಕಷ್ಟು ತಾಲೂಕುಗಳಾಗಿರ್ಬೋದು, ಗ್ರಾಮಗಳಲ್ಲಿ ಕೂಡ ಒಂದು ಕೃಷ್ಣಾ ನದಿ ಆಗಿರ್ಬೋದು, ಘಟಪ್ರಭಾ ಆಗಿರ್ಬೋದು ಮತ್ತು ಮಲಪ್ರಭಾ ಮೂರೂ ನದಿಗಳು ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಹಾದು ಹೋಗೋದರಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾನಿಯಾದಂಥ ಘಟನೆ ನಡೆದಿದೆ. ಈ ನೆಲೆಯಲ್ಲಿ ಈಗಾಗಲೇ ಏನು ಘಟಪ್ರಭಾ ನದಿಯಲ್ಲಿರ್ತಕ್ಕಂಥ ಸಾಕಷ್ಟು ಜಮೀನುಗಳ ಕಬ್ಬು ಮತ್ತು ತೊಗರೆ ಮತ್ತು ಗೋವಿನ ಜೋಳ ಇತ್ಯಾದಿ ಸಾಕಷ್ಟು ತೋಟಗಾರಿಕೆ ಬೆಳೆ ಆಗಿರ್ಬೋದು ಮತ್ತು ಏನು ಕೃಷಿ ಭೂಮಿ ಆಗಿರ್ಬೋದು ಎಲ್ಲವೂ ಕೂಡ ಸೇರಿ 10,075 ಹೆಕ್ಟೇರ್ನಷ್ಟು ಭೂಮಿ ಏನು ಬೆಳೆಯಿಂದ ಹಾನಿಯಾದಂಥ ಘಟನೆ ನಡೆದಿದ್ದು, ಈಗಾಗಲೇ ಏನು ಜಂಟಿಯಾಗಿ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಜಂಟಿಯಾಗಿ ಒಂದು ಸರ್ವೆ ಕೂಡ ಮಾಡ್ತಾ ಇದ್ದಾರೆ. ಯಾವ ರೀತಿ ಹಾಳಾಗಿದೆ, ಜೊತೆಗೆ ಎಷ್ಟು ಹಾಳಾಗಿದೆ ಅನ್ನೋದನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಸರ್ವೆ ಮಾಡುವಂಥ ಕೆಲಸ ನಡೆದಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸತತವಾಗಿ ಸುರಿದಿರ್ತಕ್ಕಂಥ ಮಳೆಯಿಂದಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ಜಮೀನುಗಳಿಗೆ ನೀರು ನುಗ್ಗುವುದರ ಮುಖಾಂತರ ಭಾಳಷ್ಟು ಬೆಳೆ ಹಾನಿಯಾದಂಥ ಘಟನೆ ಬಾಗಲಕೋಟೆ ಜಿಲ್ಲೆಯ ಸಾಕಷ್ಟು ತಾಲೂಕುಗಳಾಗಿರ್ಬೋದು, ಗ್ರಾಮಗಳಲ್ಲಿ ಕೂಡ ಒಂದು ಕೃಷ್ಣಾ ನದಿ ಆಗಿರ್ಬೋದು, ಘಟಪ್ರಭಾ ಆಗಿರ್ಬೋದು ಮತ್ತು ಮಲಪ್ರಭಾ ಮೂರೂ ನದಿಗಳು ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಹಾದು ಹೋಗೋದರಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾನಿಯಾದಂಥ ಘಟನೆ ನಡೆದಿದೆ. ಈ ನೆಲೆಯಲ್ಲಿ ಈಗಾಗಲೇ ಏನು ಘಟಪ್ರಭಾ ನದಿಯಲ್ಲಿರ್ತಕ್ಕಂಥ ಸಾಕಷ್ಟು ಜಮೀನುಗಳ ಕಬ್ಬು ಮತ್ತು ತೊಗರೆ ಮತ್ತು ಗೋವಿನ ಜೋಳ ಇತ್ಯಾದಿ ಸಾಕಷ್ಟು ತೋಟಗಾರಿಕೆ ಬೆಳೆ ಆಗಿರ್ಬೋದು ಮತ್ತು ಏನು ಕೃಷಿ ಭೂಮಿ ಆಗಿರ್ಬೋದು ಎಲ್ಲವೂ ಕೂಡ ಸೇರಿ 10,075 ಹೆಕ್ಟೇರ್ನಷ್ಟು ಭೂಮಿ ಏನು ಬೆಳೆಯಿಂದ ಹಾನಿಯಾದಂಥ ಘಟನೆ ನಡೆದಿದ್ದು, ಈಗಾಗಲೇ ಏನು ಜಂಟಿಯಾಗಿ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಜಂಟಿಯಾಗಿ ಒಂದು ಸರ್ವೆ ಕೂಡ ಮಾಡ್ತಾ ಇದ್ದಾರೆ. ಯಾವ ರೀತಿ ಹಾಳಾಗಿದೆ, ಜೊತೆಗೆ ಎಷ್ಟು ಹಾಳಾಗಿದೆ ಅನ್ನೋದನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಸರ್ವೆ ಮಾಡುವಂಥ ಕೆಲಸ ನಡೆದಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.